ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ತ್ರಿಪುರ ಸುಂದರಿಯನ್ನ ವರ್ಣನೆ ಮಾಡುವಾಗ ಅಥವಾ ತ್ರಿಪುರ ಸುಂದರಿಯ ಧ್ಯಾನ ಮಾಡುವಾಗ ನಾವವಳ ಧ್ಯಾನ ಶ್ಲೋಕದ ಭಾವವನ್ನು ನಮ್ಮಲ್ಲಿ ತಗೊಳ್ತಾ ಹೋಗ್ಬೇಕು. ಭಾವ ಬಂದಾಗ ಆ ಧ್ಯಾನ ಶ್ಲೋಕದ ಒಂದೊಂದು ಸಾಲುಗಳು ಕೂಡ ನಮಗೆ ನಮ್ಮ ಅಂತರಾತ್ಮದಲ್ಲಿ ಗೋಚರಿಸ್ತಾ ಹೋಗುತ್ತೆ. ಸಿಂಧೂರಾರುಣಗ್ರಹಾಂ ತ್ರಿನೇನಾಂ ಮಾಣಿಕ್ಯ ಮೂಳಿಸ್ಪೃತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪಿನೋಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಾಂ ಬಿಭ್ರತಿಂ ಸೌಮ್ಯಾಂ ರತ್ನಗಡಸ್ಥ ರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಆ ಧ್ಯಾನ ಶ್ಲೋಕದ ಪ್ರತಿ ಸಾಲುಗಳ ಅರ್ಥವನ್ನು ನಾವು ಗ್ರಹಿಸ್ತಾ ನಮ್ಮ ಮನಸ್ಸಿನಲ್ಲಿ ಆ ಅರ್ಥದ ಚಿಂತನೆಯನ್ನು ನಾವು ಮಾಡ್ತಾ ಕುತ್ಕೊಂಡಾಗ ಸಾಕ್ಷಾತ್ ಆ ಲಲಿತಾ ಪರಮೇಶ್ವರಿಯ ಸ್ವರೂಪ ನಮ್ಮ ಮುಂದೆ ಬಂದು ಕುತ್ಕೊಳ್ಳುತ್ತೆ. ಯಾವುದೇ ದೇವತಾ ಉಪಾಸನೆ ಮಾಡುವಾಗ ಆ ದೇವತೆಯ ಧ್ಯಾನ ಶ್ಲೋಕವನ್ನು ನಾವು ಮೊದಲು ಅಭ್ಯಾಸ ಮಾಡ್ತಾ ಹೋಗಬೇಕು. ಆ ಧ್ಯಾನ ಶ್ಲೋಕವನ್ನು ಅಭ್ಯಾಸ ಮಾಡ್ತಾ ಹೋದಾಗ ಆ ಧ್ಯಾನ ಶ್ಲೋಕದ ಯಾವ ವಿವರಣೆಯನ್ನ ಆ ದೇವತೆಗೆ ಕೊಟ್ಟಿದ್ದಾರೋ ಆ ಸ್ವರೂಪವನ್ನು ನಾವು ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ತಾ ಕುತ್ಕೊಂಡಾಗ ಸಾಕ್ಷಾತ್ ಆ ಸ್ವರೂಪ ನಮಗೆ ಕಾಣ್ತಾ ಹೋಗುತ್ತೆ. ಲಲಿತಾ ಪರಮೇಶ್ವರಿಯ ಪ್ರತಿ ಸಹಸ್ರನಾಮದ ಒಂದೊಂದು ಸಾಲುಗಳು ಕೂಡ ಅವಳ ಸ್ವರೂಪವನ್ನು ವಿವರಣೆ ಮಾಡ್ತಾನೆ ಹೋಗುತ್ತೆ. ಹೇಗೆ ಆ ಜಗನ್ಮಾತೆಯ ಆವಿರ್ಭಾವವಾಯಿತು ಅನ್ನೋದ್ರಿಂದ ಹಿಡಿದು ಆ ದೇವಿಯ ಎಲ್ಲ ಸ್ವರೂಪಗಳನ್ನು ವಿವರಣೆ ಮಾಡ್ತಾ ಅವಳು ಏನು ಅನ್ನೋದನ್ನು ಕೂಡ ವಿವರಣೆ ಮಾಡ್ತಾ ಹೋಗ್ತಾಳೆ. ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ. ಲಲಿತೆಯನ್ನ ಉಪಾಸನೆ ಮಾಡಿದರೆ ಶಿವನನ್ನೂ ಹಾಗೂ ಶಕ್ತಿಯನ್ನು ಉಪಾಸನೆ ಮಾಡಿದ ಹಾಗೆ. ಯಾಕಂದ್ರೆ ಶಿವ ಹಾಗೂ ಶಕ್ತಿ ಇಬ್ಬರ ಐಕ್ಯ ಸ್ವರೂಪದಲ್ಲಿ ಇರುವವಳು ಲಲಿತಾ ಪರಮೇಶ್ವರಿ. ಹಾಗಾಗಿಯೇನೆ ಲಲಿತಾಂಬಿಕೆಯನ್ನ ಪರಾಸ್ವರೂಪದಲ್ಲಿ ನೋಡುವಂಥದ್ದು. ಯಾಕಂದ್ರೆ ಭಿನ್ನತೆ ಇಲ್ಲ. ಪುರುಷ ಹಾಗೂ ಶಕ್ತಿಯ ಸಮಾಗಮನದ ಮಹಾಶಕ್ತಿ ಲಲಿತಾ ಪರಮೇಶ್ವರಿ. ಆ ಲಲಿತಾ ಪರಮೇಶ್ವರಿ ಆ ಸೌಮ್ಯ ಸ್ವರೂಪ, ಆ ಮಂದಸ್ಮಿತ ನಗು ಬೇರೆ ಯಾವುದೇ ರೂಪಗಳಲ್ಲಿ ನಮಗೆ ಕಾಣಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವಳ ಆ ದಿವ್ಯತೆ ಆ ನಾಮದಲ್ಲೇ ಅಡಗಿದೆ. ಆ ಲಲಿತಾ ಅನ್ನುವ ಆ ಸೌಮ್ಯ ಸ್ವರೂಪವಿದೆಯಲ್ಲ, ಆ ಸೌಮ್ಯ ಸ್ವರೂಪದ ಹಿಂದೆ ಅತ್ಯಂತ ಉಗ್ರ ರೂಪವೂ ಇರುತ್ತೆ. ಆ ಉಗ್ರ ರೂಪದ ಚಿಂತನೆ ಮಾಡಬೇಕು ಅನ್ನುವಾಗ ನಾವು ಪ್ರತ್ಯಂಗಿರ ಧ್ಯಾನ ಶ್ಲೋಕಗಳನ್ನು ಚಿಂತನೆ ಮಾಡಬೇಕು. ಆ ಧ್ಯಾನ ಶ್ಲೋಕಗಳ ಮೂಲಕ ಉಗ್ರ ದೇವತೆಯ ಸ್ವರೂಪದಲ್ಲಿ ನಾವು ಅವಳನ್ನು ಕಾಣೋಕೆ ಸಾಧ್ಯ ಆಗತ್ತೆ. ಆ ಉಗ್ರ ದೇವತೆಯನ್ನೇ ನಾವು ಲಲಿತಾ ಪರಮೇಶ್ವರಿಯ ಶಾಂತ ಧ್ಯಾನ ಶ್ಲೋಕಗಳ ಮೂಲಕ ಚಿಂತನೆ ಮಾಡಿದಾಗ ಆ ಮೂರ್ತಿಯಲ್ಲೂ ಕೂಡ ನಮಗೆ ಲಲಿತಾ ಪರಮೇಶ್ವರಿಯ ಅನುಗ್ರಹ ಪ್ರಾಪ್ತಿಯಾಗತ್ತೆ, ಅವಳ ಭಾಸವಾಗತ್ತೆ. ಸಾಕಷ್ಟು ಚಿಂತನೆಗಳನ್ನ ಯಾಕೆ ಮಾಡ್ತಾ ಹೋಗ್ಬೇಕು ಅಂದ್ರೆ ನಮ್ಮ ಮನಸ್ಸು ಶುದ್ಧಿ ಆಗ್ತಾ ಹೋಗುತ್ತೆ. ಎಷ್ಟು ಜಗನ್ಮಾತೆಯ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ, ತಿಳಿದುಕೊಳ್ತಾ ಹೋಗ್ತೀವಿ, ಅವಳನ್ನ ಅನುಸರಿಸ್ತಾ ಹೋಗ್ತೀವಿ, ಅಷ್ಟು ನಮ್ಮ ಮನಸ್ಸು ಅವಳೊಳಗೆ ಏಕಾಗ್ರತೆ ಆಗ್ತಾ ಹೋಗುತ್ತೆ. ಒಮ್ಮೆಲೆ ಏಕಾಗ್ರತೆ ಬರೋಕ್ ಸಾಧ್ಯವೇ ಇಲ್ಲ. ಹಾಗಾಗಿ ದಿನದಲ್ಲಿ ಒಂದು 10 ನಿಮಿಷ ಅವಳನ್ನ ಕುರಿತು ಯೋಚನೆ ಮಾಡೋದು, ಅವಳ ಬಗ್ಗೆ ಚಿಂತನೆ ಮಾಡೋದು, ಕುತೂಹಲಕ್ಕಾದ್ರೂ ಅವಳ ಬಗ್ಗೆ ಯೋಚನೆ ಮಾಡ್ಬೇಕು. ಏನಿದು, ಯಾವ ಶಕ್ತಿ ಇದು? ಆಗ ಆ ಶಕ್ತಿಯ ಇರುವಿಕೆ ಅರ್ಥ ಆಗ್ತಾ ಹೋಗುತ್ತೆ. ಹೇಗೆ ಅವಳು ಅವ್ಯಾಜ ಕರುಣಾಮೂರ್ತಿ, ಅವಳ ಕರುಣೆಗೆ ಪರಿಶುದ್ಧವಾದ ಕರುಣೆ ಅವಳದ್ದು. ಯಾವುದೇ ಕಲ್ಮಶವನ್ನ ಇಟ್ಕೊಂಡಿರೋದಿಲ್ಲ. ಅವ್ಯಾಜವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ ಎಲ್ಲರ ಮೇಲೂ ಅವಳು ಕರುಣೆಯನ್ನ ಉಳ್ಳವಳು. ಅಜ್ಞಾನದ್ವಾತ ದೀಪಿಕಾ, ನಮ್ಮಲ್ಲಿರುವ ಅಂಧಕಾರವನ್ನು ಹೋಗಲಾಡಿಸಿ ಪ್ರಕಾಶಮಯವಾದಂತಹ ಬೆಳಕಿನ ಸ್ವರೂಪವಾಗಿ ಬಂದು ಕುತ್ಕೊಂತಾಳೆ. ನಮಗೆ ದಾರಿ ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅನ್ನೋವಾಗ ಆ ಜಗನ್ಮಾತೆಯನ್ನ ಸ್ಮರಣೆ ಮಾಡ್ಕೊಂಡು ಕುತ್ಕೊಂಡ್ರೆ ಅವಳು ದಾರಿಯನ್ನ ತೋರಿಸ್ತಾಳೆ. ಅವಳು ನೀಡುವಂತಹ ದಾರಿ, ಅವಳು ಹೇಳುವಂತಹ ಶಕ್ತಿಯನ್ನ ಯಾರೂ ಕೂಡ ಮೀರೋಕ್ ಸಾಧ್ಯವೇ ಇರೋದಿಲ್ಲ. ಹಾಗಾಗಿ ಅವಳ 995ನೇ ನಾಮದಲ್ಲಿ ಹೇಳ್ತಾರೆ, ಸರ್ವಾನುಲ್ಲಂಘ್ಯ ಶಾಸನ. ಅವಳು ಮಾಡುವ ಶಾಸನವನ್ನ ಈ ಭೂಮಿಯಲ್ಲ, ಈ ಬ್ರಹ್ಮಾಂಡದ ಯಾವುದೇ ಶಕ್ತಿ ಕೂಡ ಮೀರೋಕ್ ಸಾಧ್ಯವೇ ಇಲ್ಲ. ಶ್ರೀಚಕ್ರ ರಾಜನೆಲೆಯ ಆ ಶ್ರೀಚಕ್ರ ನಗರ ಸಾಮ್ರಾಜ್ಯದಲ್ಲಿ ಮಹಾರಾಜ್ಞಿಯಾಗಿ ಮೆರೆಯುವ ಆ ಮಹಾತಾಯಿಗೆ ನಾವೆಲ್ಲರೂ ಮಕ್ಕಳೇ. ಅವಳನ್ನ ನಾವು ತಾಯಿಯಾಗಿ ನೋಡ್ಬೇಕು. ನಾನು ನಿನ್ನ ಮಗ, ನಾನು ನಿನ್ನ ಮಗಳು ಅನ್ನುವ ಭಾವದಿಂದ ಆ ಜಗನ್ಮಾತೆಯನ್ನ ಸೇವೆ ಮಾಡಿದಾಗ, ಅವಳು ಉಪಾಸನೆ ಮಾಡಿದಾಗ ಅವಳೇ ದಾರಿ ತೋರಿಸ್ತಾಳೆ. ಸರಿಯಾದ ಮಾರ್ಗ ಯಾವುದು ಅನ್ನೋದನ್ನ ಅವಳು ತೋರಿಸ್ತಾ ಹೋಗ್ತಾಳೆ.
ಹಾಗಾಗಿ ಅವಳನ್ನು ಅತಿ ಹೆಚ್ಚು ಚಿಂತನೆ ಮಾಡ್ತಾ ಹೋಗಬೇಕು. ಅವಳ ಬಗ್ಗೆ ಯೋಚನೆ ಮಾಡೋದ್ರಿಂದ ಕೂಡ ನಮ್ಮ ಮನಸ್ಸು ಶುದ್ಧಿಯಾಗುತ್ತೆ, ಏಕಾಗ್ರವಾಗುತ್ತೆ, ಆ ಭಗವತಿಯ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಯಾವಾಗ ನಾವು ಚಿಂತೆ ಮಾಡೋದಕ್ಕಿಂತ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಬೇಕು. ದೇವಿಯ ಬಗ್ಗೆ ಚಿಂತನೆ ಮಾಡ್ತಾ ಹೋದಾಗ ನಮ್ಮೆಲ್ಲ ಚಿಂತೆಗಳು ದೂರ ಆಗ್ತಾ ಹೋಗುತ್ತೆ. ಚಿಂತೆಗೂ ಚಿತೆಗೂ ಹತ್ರ. ಹಾಗಾಗಿ ಚಿಂತೆಯನ್ನ ಮಾಡದೆ ಚಿಂತನೆಯನ್ನ ಮಾಡಬೇಕು. ಯಾರ ಬಗ್ಗೆ? ಆ ಅವ್ಯಾಜ ಕರುಣಾಮೂರ್ತಿಯಾದ ಆ ತ್ರಿಪುರ ಸುಂದರಿಯ ಬಗ್ಗೆ, ಆ ದಿವ್ಯ ಮೂರ್ತಿಯ ಬಗ್ಗೆ, ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಮಹಾಲಲಿತೆಯ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ದಾಗ ನಮ್ಮ ಮನಸ್ಸಿನ ಎಲ್ಲ ಗೊಂದಲಗಳು ದೂರವಾಗಿ ಮನಸ್ಸು ಸ್ಫಟಿಕದಂತೆ ಶುದ್ಧವಾಗಿ ಬಿಡುತ್ತೆ. ಶ್ರೀಮಾತ್ರೇ ನಮಃ.